ಇಂದು ನಾವು ಜೀವನವನ್ನು ಬದಲಾಯಿಸಬಲ್ಲ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಅದು ನಿಮ್ಮನ್ನು ನೀವು ನಂಬಿ ಎಂಬುದು. ಮಾನವನ ಜೀವನದಲ್ಲಿ ಅನೇಕ ಕಷ್ಟಗಳು, ಸವಾಲುಗಳು ಮತ್ತು ಪರೀಕ್ಷೆಗಳು ಬರುತ್ತವೆ. ಕೆಲವೊಮ್ಮೆ ನಮ್ಮ ಹತ್ತಿರದವರೇ ನಮ್ಮ ಮೇಲೆ ನಂಬಿಕೆ ಇಡುವುದಿಲ್ಲ. ಆಗ ಮನಸ್ಸು ಕುಗ್ಗುವುದು ಸಹಜ. ಆದರೆ ಒಂದು ವಿಷಯವನ್ನು ಎಂದಿಗೂ ಮರೆಯಬೇಡಿ. ಇಡೀ ಜಗತ್ತು ನಿಮ್ಮನ್ನು ನಂಬಿದಿದ್ದರೂ ನೀವು ನಿಮ್ಮನ್ನು ನೀವು ನಂಬಿದರೆ ನಿಮ್ಮ ಯಶಸ್ಸನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಜೀವನ ನಮಗೆ ಭಕ್ತಿ, ಸತ್ಯ, ವಿನಯ ಮತ್ತು ಪರಿಶ್ರಮದ ಮಾರ್ಗವನ್ನು ತೋರಿಸುತ್ತದೆ. ಅವರು ದೇವರ ಮೇಲಿನ ಅಚಲ ಭಕ್ತಿಯ ಜೊತೆಗೆ ಧರ್ಮದ ಮಾರ್ಗದಲ್ಲಿ ನಡೆಯುವಂತೆ ಬೋಧಿಸಿದರು. ಅವರ ಜೀವನದಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠ ಎಂದರೆ ಪ್ರತಿಯೊಂದು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಬೇಕು ಮತ್ತು ದೇವರ ಮೇಲೆ ವಿಶ್ವಾಸ ಇಡಬೇಕು. ಆದರೆ ದೇವರ ಮೇಲೆ ನಂಬಿಕೆ ಇಟ್ಟರೆ ಸಾಕಾಗುವುದಿಲ್ಲ. ನಮ್ಮ ಪ್ರಯತ್ನವೂ ಇರಬೇಕು. ಬೀಜ ಬಿತ್ತದೆ ಬೆಳೆ ಬರದು. ಹಾಗೆಯೇ ಪ್ರಯತ್ನ ಮಾಡದೆ ಯಶಸ್ಸು ಸಿಗುವುದಿಲ್ಲ. ಆದ್ದರಿಂದ ದೇವರ ಆಶೀರ್ವಾದದ ಜೊತೆಗೆ ನಿರಂತರ ಪರಿಶ್ರಮವೂ ಅತ್ಯಗತ್ಯ. ಇಂದು ಅನೇಕ ಯುವಕರು 1 ಅಥವಾ 2 ಸೋಲುಗಳನ್ನು ಕಂಡ ತಕ್ಷಣ ತಮ್ಮ ಕನಸುಗಳನ್ನು ಬಿಟ್ಟು ಬಿಡುತ್ತಾರೆ. ಆದರೆ ಸೋಲು ಎಂದರೆ ಅಂತ್ಯವಲ್ಲ, ಅದು ಯಶಸ್ಸಿನ ಆರಂಭ. ಪ್ರತಿಯೊಂದು ಸೋಲು ನಮಗೆ ಹೊಸ ಪಾಠವನ್ನು ಕಲಿಸುತ್ತದೆ. ನೀವು ವಿದ್ಯಾರ್ಥಿಯಾಗಿರಬಹುದು, ಉದ್ಯೋಗಿಯಾಗಿರಬಹುದು ಅಥವಾ ವ್ಯಾಪಾರಿಯಾಗಿರಬಹುದು. ಯಾವ ಕ್ಷೇತ್ರದಲ್ಲಿದ್ದರೂ ನಿಮ್ಮ ಮೇಲೆ ನಂಬಿಕೆ ಇಡಿ. ಪ್ರತಿದಿನ ಹೊಸದನ್ನು ಕಲಿಯಿರಿ. ನಿಮ್ಮ ಗುರಿಗಾಗಿ ನಿರಂತರವಾಗಿ ಕೆಲಸ ಮಾಡಿ. ಶ್ರೀ ರಾಘವೇಂದ್ರ ಸ್ವಾಮಿಗಳ ಕೃಪೆ ಎಂದಿಗೂ ಧರ್ಮದ ಮಾರ್ಗದಲ್ಲಿ ನಡೆಯುವವರ ಜೊತೆಯಲ್ಲಿರುತ್ತದೆ. ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ, ಸತ್ಯವನ್ನು ಪಾಲಿಸಿದಾಗ ಮತ್ತು ಇತರರಿಗೆ ಸಹಾಯ ಮಾಡಿದಾಗ ದೇವರ ಅನುಗ್ರಹ ನಮ್ಮ ಜೀವನದಲ್ಲಿ ಬೆಳಕಾಗುತ್ತದೆ. ನಮ್ಮ ಮಾತುಗಳು ಸಹ ಬಹಳ ಮುಖ್ಯ. ನನಗೆ ಆಗುವುದಿಲ್ಲ, ನಾನು ಸೋಲುತ್ತೇನೆ, ನಾನು ದುರ್ಬಲ ಎಂಬ ಮಾತುಗಳನ್ನು ಬಿಟ್ಟುಬಿಡಿ. ಅದರ ಬದಲು ಪ್ರತಿದಿನ ನನಗೆ ಸಾಧ್ಯ, ನಾನು ಕಲಿಯುತ್ತೇನೆ, ನಾನು ಮುಂದೆ ಸಾಗುತ್ತೇನೆ ಎಂದು ಹೇಳಿಕೊಳ್ಳಿ. ಯಶಸ್ಸು ಒಂದೇ ದಿನದಲ್ಲಿ ಬರುವುದಿಲ್ಲ. ಪ್ರತಿದಿನದ ಸಣ್ಣ ಸಣ್ಣ ಪ್ರಯತ್ನಗಳು ಒಂದು ದಿನ ದೊಡ್ಡ ಯಶಸ್ಸಾಗಿ ಬೆಳೆಯುತ್ತವೆ. ಆದ್ದರಿಂದ ತಾಳ್ಮೆ ಇರಲಿ, ಸಮಯವನ್ನು ಗೌರವಿಸಿ, ಪರಿಶ್ರಮವನ್ನು ಎಂದಿಗೂ ಬಿಡಬೇಡಿ. ಇತರರ ಯಶಸ್ಸನ್ನು ನೋಡಿ ಅಸೂಯೆಪಡಬೇಡಿ, ಅವರಿಂದ ಪ್ರೇರಣೆ ಪಡೆಯಿರಿ. ನಿಮ್ಮ ಜೀವನವನ್ನು ನಿಮ್ಮ ನಿನ್ನೆಯೊಂದಿಗೆ ಹೋಲಿಸಿ ಪ್ರತಿದಿನ ನಿನ್ನೆಗಿಂತ ಉತ್ತಮ ವ್ಯಕ್ತಿಯಾಗಲು ಪ್ರಯತ್ನಿಸಿ. ಸಂಕಷ್ಟ ಬಂದಾಗ ಭಯಪಡಬೇಡಿ. ಶ್ರೀ ರಾಘವೇಂದ್ರ ಸ್ವಾಮಿಗಳನ್ನ ಸ್ಮರಿಸಿ ಮನಸ್ಸಿಗೆ ಧೈರ್ಯ ತುಂಬಿಕೊಳ್ಳಿ. ದೇವರು ನಮಗೆ ಕಷ್ಟಗಳನ್ನು ಕೊಡುವುದು ನಮ್ಮನ್ನು ದುರ್ಬಲರನ್ನಾಗಿಸುವುದು ಅಲ್ಲ, ಬಲಿಷ್ಠರನ್ನಾಗಿಸುವುದು. ಒಳ್ಳೆಯ ಸ್ನೇಹಿತರನ್ನ ಆಯ್ಕೆ ಮಾಡಿ, ಒಳ್ಳೆಯ ಪುಸ್ತಕಗಳನ್ನು ಓದಿ, ಒಳ್ಳೆಯ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ, ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಿ. ಇವೆಲ್ಲವೂ ನಿಮ್ಮ ಯಶಸ್ಸಿನ ಮೆಟ್ಟಿಲುಗಳನ್ನಾಗುತ್ತವೆ. ಜೀವನದಲ್ಲಿ ಹಣ ಮುಖ್ಯ, ಆದರೆ ಒಳ್ಳೆಯ ಗುಣ, ಪ್ರಾಮಾಣಿಕತೆ ಮತ್ತು ಮಾನವೀಯತೆ ಅದಕ್ಕಿಂತಲೂ ಮುಖ್ಯ. ಜನರು ನಿಮ್ಮ ಹಣವನ್ನು ಮರೆತು ಬಿಡಬಹುದು, ಆದರೆ ನಿಮ್ಮ ಒಳ್ಳೆಯತನವನ್ನು ಎಂದಿಗೂ ಮರೆಯುವುದಿಲ್ಲ. ಆದ್ದರಿಂದ ಇಂದಿನಿಂದ ಒಂದು ನಿರ್ಧಾರ ಮಾಡೋಣ. ನಾವು ನಮ್ಮನ್ನು ನಾವು ನಂಬೋಣ, ದೇವರನ್ನ ನಂಬೋಣ, ಪರಿಶ್ರಮವನ್ನ ನಂಬೋಣ, ಸತ್ಯದ ಮಾರ್ಗದಲ್ಲಿ ನಡೆಯೋಣ. ಯಾರಿಗೂ ಕೆಟ್ಟದ್ದನ್ನು ಮಾಡದೆ ಎಲ್ಲರಿಗೂ ಒಳ್ಳೆಯದನ್ನ ಬಯಸೋಣ.